ನೀವು ಮುಖ್ಯಮಂತ್ರಿ ಆಗತಕ್ಕಂಥ ಎಲ್ಲ ಯೋಗ್ಯತೆಗಳಿದೆ, ಸಮರ್ಥರಿದ್ದೀರಿ. ನೀವು ಆಡಳಿತೆಯಲ್ಲಿ ಕೂಡ ಸಮರ್ಥರಾಗಿದ್ದೀರಿ. ಆದ್ದರಿಂದ ಈ ಆತಂಕ ಎಲ್ಲ ಬರಬಾರ್ದು. ಯಾಕಂದರೆ ನೀವು ಇವತ್ತಲ್ಲ ನಾಳೆ ಮುಖ್ಯಮಂತ್ರಿ ಆಗತಕ್ಕಂಥ ವ್ಯಕ್ತಿ, ಆ ಅರ್ಹತೆ ಕೂಡ ನಿಮ್ಮಲ್ಲಿದೆ. ಇದರ ಬಗ್ಗೆ ಗೊಂದಲ ಆಗಬಾರ್ದು ಅಂತೇಳಿ ಆ ಹೇಳಿಕೆ ಕೊಟ್ಟದ್ದು. ಲೀಡರ್ ಅಂದರೆ ನಾನೇ ಕರ್ನಾಟಕದಲ್ಲಿರೋದು. ಆದ್ದರಿಂದ ನಾನು ಯಾವುದು ಹೇಳಿಕೆ ಕೊಟ್ಟರು ಜವಾಬ್ದಾರಿಯಿಂದ ಕೊಡ್ತೇನೆ. ಇದು ವೈಯಕ್ತಿಕ ಅಲ್ಲ, ಸಾರ್ವಜನಿಕ ಅಭಿಪ್ರಾಯದಿಂದ ಮತ್ತು ಕಾಂಗ್ರೆಸ್ಸಿನ ಹಿತದೃಷ್ಟಿಯಿಂದ ನಾನು ಕೊಟ್ಟದ್ದು. ಯಾಕಂದರೆ ಇಂಥ ಗೊಂದಲಗಳು ಬರಬಾರ್ದು, ಫಾರ್ ಆರ್ ಅಗೇನ್ಸ್ಟ್. ಯಾಕಂದರೆ ಇಲ್ಲಿ ಲಾಬಿ ಮಾಡುವಂಥದ್ದು ಮತ್ತೊಂದು, ಅದಕ್ಕೆ ನಾನು ವಿರುದ್ಧ. ನಾನು ಟಿಕೆಟ್ ನನಗೆ ಕೊಡಬೇಕು ಅಂತೇಳಿ ಒಂದು ದಿವಸ ಕೂಡ ಸಿದ್ದರಾಮಯ್ಯನ ಹತ್ರ ಮಾತಾಡಲಿಲ್ಲ. ಆ ದುಸ್ಥಿತಿ ನನಗೆ ಬರಬಾರ್ದು. ಇಲ್ಲಿ ರಾಜ್ಯ ನಾಯಕರ ಹತ್ರ ಟಿಕೆಟ್ ಕೊಡಿ ಅಂತೇಳಿ ಅದೇನೋ ಕೆಲವರು ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾನು MLCಗಾಗಿ ಕೇಳಿದೆ, MLC ಆಗಿ ಮಂತ್ರಿ ಆಗಬೇಕು, ಪ್ರಶ್ನೆನೇ ಇಲ್ಲ. ಇವರು ನಮ್ಮ ಸಿದ್ದರಾಮಯ್ಯನವರು ನಮ್ಮ 2 ಜೂನಿಯರ್. ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರುವ ಅವರು ಏನೂ ಆಗಿರಲಿಲ್ಲ. ಆದ್ದರಿಂದ ಅವರ ಹತ್ರ ನಾನು ಟಿಕೆಟ್ ಕೇಳಲಿಕ್ಕೆ ಹೋಗ್ತೇನೆ? ಕೇಳಲೂ ಇಲ್ಲ. ಮತ್ತೆ ನಾನು ಟಿಕೆಟ್